ವೆಲ್ಕಮ್ ಟು ಶಂಕರ ಐಎಎಸ್ ಅಕಾಡೆಮಿ. ಈ ಒಂದು ವಿಡಿಯೋದಲ್ಲಿ ಆರ್ಟಿಕಲ್ ಇದೆ. ಯಾವ ಆರ್ಟಿಕಲ್ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಸೇಸ್ ಸ್ಟೇಟ್ಸ್ ಮಸ್ಟ್ ಕನ್ಸಿಡರ್ ರೆಮಿಷನ್ ಇನ್ ಎಲಿಜಿಬಲ್ ಕ್ಲಾಸಸ್. ರೆಮಿಷನ್ ಬಗ್ಗೆ ಕೇಳಿದ್ದಾರೆ. ಸೊ ಇದರ ಮೂಲಕ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಆರ್ಟಿಕಲ್ 72 ಮತ್ತೆ ಆರ್ಟಿಕಲ್ 161 ಬಗ್ಗೆ ನೋಡ್ಕೊಳ್ಳೋಣ. ಯಾಕೆ ಆರ್ಟಿಕಲ್ 72 ಅಂಡ್ ಆರ್ಟಿಕಲ್ 161 ಅಂತ ಹೇಳಿದ್ರೆ, ಈ ಎರಡು ಆರ್ಟಿಕಲ್ ಅಲ್ಲೂ ಕೂಡ ಪ್ರೆಸಿಡೆಂಟ್ ಮತ್ತೆ ಗವರ್ನರ್ಗೆ ಪಾರ್ಡನಿಂಗ್ ಪವರ್ಸ್ ಗಳನ್ನ ಕೊಟ್ಟಿದ್ದಾರೆ ಕಾನ್ಸ್ಟಿಟ್ಯೂಷನ್ ನ ಮೂಲಕ. ಸೊ ಈ ಆರ್ಟಿಕಲ್ ಥ್ರೂ ನಾವು ಟೈಪ್ ಆಫ್ ಪಾರ್ಡನಿಂಗ್ ಪವರ್, ಪ್ರೆಸಿಡೆಂಟ್ ಯಾವ ತರ ಪಾರ್ಡನಿಂಗ್ ಪವರ್ ನ ಮಾಡ್ತಾರೆ, ಗವರ್ನರ್ ಯಾವ್ದನ್ನ ಮಾಡ್ತಾರೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಇದಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಆರ್ಟಿಕಲ್ 72 ಅಂಡರ್ ಅಲ್ಲಿ ಪಾರ್ಡನಿಂಗ್ ಪವರ್ ಅನ್ನ ಮಾಡ್ತಾರೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವ ಲಾ ಮೇಲೆ ಪ್ರೆಸಿಡೆಂಟ್ ಪಾರ್ಡನಿಂಗ್ ಪವರ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಯೂನಿಯನ್ ಲಾ, ನಂತರ ಕೋರ್ಟ್ ಮಾರ್ಷಿಯಲ್. ಅಂದ್ರೆ ಕೋರ್ಟ್ ಮಾರ್ಷಿಯಲ್ ಅಂತ ಹೇಳಿದ್ರೆ ಮಿಲಿಟರಿ ಲಾ ಇಂದ ಏನಾದ್ರೂ ಅಫೆನ್ಸ್ ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಟಿರ್ತಾರಲ್ವಾ, ಅದಕ್ಕೂ ಕೂಡ ಅವರು ಪಾರ್ಡನಿಂಗ್ ಪವರ್ ಅನ್ನ ಕೊಡ್ಬೋದಾಗತ್ತೆ. ನಂತರ ಇದರ ಜೊತೆಯಲ್ಲಿ ಸ್ಟೇಟ್ ಲಾಸ್ ಗಳಿಗೂ ಕೂಡ ಕೆಲವೊಂದು ಟೈಮ್ ಅಲ್ಲಿ ಪಾರ್ಡನಿಂಗ್ ಪವರ್ ಅನ್ನ ಕೊಡ್ತಾರೆ. ಅದೇ ಗವರ್ನರ್ ಆರ್ಟಿಕಲ್ 161 ಅಂಡರ್ ಅಲ್ಲಿ ಸ್ಟೇಟ್ ಲಾಸ್ ಮೇಲೆ ಪಾರ್ಡನಿಂಗ್ ಪವರ್ ಅನ್ನ ಕೊಡ್ತಾರೆ. ಸೊ ನೆಕ್ಸ್ಟ್ ಈ ಒಂದು ಆರ್ಟಿಕಲ್ ನಮ್ಗೆ ಪರ್ಟಿಕ್ಯುಲರ್ ಆಗಿ ರೆಮಿಷನ್ ಬಗ್ಗೆ ಇದೆ. ಅದಕ್ಕಿಂತ ಮುಂಚೆ ನಾವು ಪಾರ್ಡನಿಂಗ್ ಪ್ರೆಸಿಡೆಂಟ್ ಮತ್ತೆ ಗವರ್ನರ್ಗೆ ಇರುವಂತಹ ಪಾರ್ಡನಿಂಗ್ ಪವರ್ ನ ನಾವು ನೋಡ್ಕೊಂಡ್ರೆ, ಅದರಲ್ಲಿ ಬೇರೆ ಬೇರೆ ವೆರೈಟಿ ಆಗಿರುವಂತಹ ಪಾರ್ಡನಿಂಗ್ ಪವರ್ಸ್ ಇದೆ. ಅಂದ್ರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಾರ್ಡನಿಂಗ್ ಪವರ್. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಪರ್ಡನ್ ಅಂತ ಹೇಳಿದ್ರೆ, ಈಗ ಕಂಪ್ಲೀಟ್ ಆಗಿ ಒಂದು ಶಿಕ್ಷೆಯನ್ನ ಕೊಟ್ಟಿರ್ತಾರೆ, ಅಥವಾ ಡೆತ್ ಸೆಂಟೆನ್ಸ್ ಇರ್ಬೋದು, ರಿಗರಸ್ ಇಂಪ್ರಿಸನ್ಮೆಂಟ್ ಕೊಟ್ಟಿರ್ಬೋದು, ಅದೆಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ಆ ಶಿಕ್ಷೆಯನ್ನ ಅನರ್ಹ ಮಾಡೋದು ಪಾರ್ಡನಿಂಗ್ ಪವರ್ ಅಂಡರ್ ಅಲ್ಲಿ. ಸೊ ಇಲ್ಲಿ ಡೆತ್ ಸೆಂಟೆನ್ಸ್ ಗವರ್ನರ್ಗಿಲ್ಲ, ಪ್ರೆಸಿಡೆಂಟ್ ಗಿದೆ. ನೆಕ್ಸ್ಟ್ ಕಮ್ಯೂಟೇಷನ್ ಅಂತ ಹೇಳಿದ್ರೆ, ಡೆತ್ ಸೆಂಟೆನ್ಸ್ ನ ಕೊಟ್ಟಿರ್ತಾರೆ, ಅದ್ರದ್ದು ಲೈಟರ್ ಫಾರ್ಮ್ ಗೆ ಕೊಡುವಂತದ್ದು ಕಮ್ಯೂಟೇಷನ್. ಅಂದ್ರೆ ಡೆತ್ ಸೆಂಟೆನ್ಸ್ ನ ಕೊಟ್ಟಿರೋದನ್ನ ರಿಗೋರಸ್ ಇಂಪ್ರಿಸನ್ಮೆಂಟ್ ನ ಕೊಡ್ತಾರೆ, ಅದು ಕಮ್ಯೂಟೇಷನ್ ಅಂಡರ್ ಅಲ್ಲಿ. ಈಗ ನ್ಯೂಸ್ ಅಲ್ಲಿರೋದು ರೆಮಿಷನ್ ಅಂತ ಹೇಳಿದ್ರೆ, ಈಗ 2 ವರ್ಷದ ರಿಗೋರಸ್ ಇಂಪ್ರಿಸನ್ಮೆಂಟ್ ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ 1 ವರ್ಷದ ರಿಗೋರಸ್ ಇಂಪ್ರಿಸನ್ಮೆಂಟ್ ನ ಕೊಡ್ತಾರೆ. ಅಂದ್ರೆ ಅದರ ಅವಧಿಯನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಬಟ್ ಕೊಟ್ಟಿರುವಂತಹ ಶಿಕ್ಷೆಯ ಕ್ಯಾರೆಕ್ಟರ್ ನ ಅವರು ಕಡಿಮೆ ಮಾಡ್ತಾ ಇಲ್ಲ. ಅದನ್ನ ರಿಮಿಷನ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ರೆಸ್ಪೈಟ್ ಅಂತ ಹೇಳಿದ್ರೆ, ಯಾವಾಗ ಒಂದು ಸ್ಪೆಷಲ್ ಸಿಚುವೇಶನ್ ಇದ್ದಾಗ, ಫಾರ್ ಎಕ್ಸಾಂಪಲ್ ಇರುವಂತಹ ಕೈದಿ ಪ್ರೆಗ್ನೆಂಟ್ ಆಗಿರ್ತಾರೆ, ಅಥವಾ ಅವ್ರಿಗೆ ಡಿಸಬಲ್ ಇರುತ್ತೆ, ಅಥವಾ ಯಾವ್ದಾದ್ರು ಕಾಯಿಲೆ ಇರುತ್ತೆ, ಆ ರೀತಿಯ ಸಂದರ್ಭದಲ್ಲಿ ರೆಸ್ಪೈಟ್ ನ ಕೊಡ್ತಾರೆ. ನೆಕ್ಸ್ಟ್ ರಿಪ್ರೈವ್ ಅಂತ ಹೇಳಿದ್ರೆ, ಡೆತ್ ಸೆಂಟೆನ್ಸ್ ನ ಕೊಟ್ಟಿರ್ತಾರೆ ಅಲ್ವಾ, ಡೆತ್ ಸೆಂಟೆನ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಶಿಕ್ಷೆಗಳನ್ನ ಕೊಟ್ಟಿದ್ದಾಗ ಅವರು ಪ್ರೆಸಿಡೆಂಟ್ ಹತ್ರ ಅಥವಾ ಗವರ್ನರ್ ಹತ್ರ ಕೆಲವೊಂದಷ್ಟು ಕಾಲಾವಧಿಯನ್ನ ತಗೊಳ್ತಾರೆ, ಪ್ರೆಸಿಡೆಂಟ್ ಮತ್ತೆ ಗವರ್ನರ್ ನ ಅಪ್ರೋಚ್ ಮಾಡಿ ಅವರ ಶಿಕ್ಷೆಯನ್ನ ಅನರ್ಹಗೊಳಿಸೋದಕ್ಕೆ. ಹಾಗಾಗಿ ರಿಪ್ರೈವ್ ಬಂದ್ಬಿಟ್ಟು ಶಿಕ್ಷೆಯನ್ನ ತಡೆ ಹಿಡಿಯೋದಕ್ಕೋಸ್ಕರ, ಅಂದ್ರೆ ಅವರು ರಿಪ್ರೈವ್ ನ ಪಾಸ್ ಮಾಡ್ಬಿಟ್ಟು ಪಾರ್ಡನ್, ಕಮ್ಯೂಟೇಷನ್, ರಿಮಿಷನ್, ರೆಸ್ಪೈಟ್ ನ ತಗೋಬಹುದು. ಸೊ ಇದಿಷ್ಟು ಇರುವಂತಹ ಪವರ್ಸ್ ಆರ್ಟಿಕಲ್ 72 ಮತ್ತೆ ಆರ್ಟಿಕಲ್ 161 ಅಂಡರ್ ಅಲ್ಲಿ ಪ್ರೆಸಿಡೆಂಟ್ ಮತ್ತೆ ಗವರ್ನರ್ಗೆ. ಸೊ ಇಲ್ಲಿ ನಾವು ನೋಡ್ಕೊಂಡ್ರೆ, ರಿಮಿಷನ್ ಆಲ್ರೆಡಿ ಗೊತ್ತಾಯ್ತು, ಪ್ರಿಸನರ್ಸ್ ಸೆಂಟೆನ್ಸ್ ಅನ್ನ ಕಡಿಮೆ ಮಾಡೋದು ವಿತೌಟ್ ಚೇಂಜಿಂಗ್ ಇಟ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು. ಹಾಗೆಯೇ ಕಾನ್ಸ್ಟಿಟ್ಯೂಷನ್ ಥ್ರೂ ಅಷ್ಟೇ ಅಲ್ಲ, CRPC 1973 ಮೂಲಕ ಕೂಡ ರೆಮಿಷನ್ ನ ಮಾಡ್ಲಾಗತ್ತೆ ಸೆಕ್ಷನ್ 432 ಅಂಡರ್ ಅಲ್ಲಿ, ಸೆಕ್ಷನ್ 432 ಮತ್ತೆ 433 ಅಂಡರ್ ಅಲ್ಲಿ. ನೆಕ್ಸ್ಟ್ ಟೈಪ್ಸ್ ಆಫ್ ರಿಮಿಷನ್ ಇದೆ. ಹೇಗೆ ಪಾರ್ಡನಿಂಗ್ ಪವರ್ದು ಟೈಪ್ಸ್ ಇದೆ, ಅದೇ ರೀತಿಯಲ್ಲಿ ರೆಮಿಷನ್ ಅಲ್ಲೂ ಕೂಡ ಟೈಪ್ಸ್ ಇದೆ. ಫಸ್ಟ್ ಒನ್ ಆರ್ಡಿನರಿ ರಿಮಿಷನ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಪೆಷಲ್ ರಿಮಿಷನ್, ಥರ್ಡ್ ಒನ್ ಬಂದ್ಬಿಟ್ಟು ಗವರ್ಮೆಂಟ್ ರೆಮಿಷನ್. ಸೊ ಫಸ್ಟ್ ಒನ್ ಆರ್ಡಿನರಿ ರಿಮಿಷನ್ ಅಂತ ಹೇಳಿದ್ರೆ, ಯಾವಾಗ ಒಬ್ಬ ಕೈದಿಯದ್ದು ಗುಡ್ ಬಿಹೇವಿಯರ್ ಇರುತ್ತೆ, ಹೇಳಿದಂತಹ ಅಸೈನ್ಮೆಂಟ್ಸ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಇರ್ತಾರೆ, ಹೇಳಿದಂತಹ ವರ್ಕ್ ಗಳನ್ನ ಕಂಪ್ಲೀಟ್ ಮಾಡ್ತಾ ಇರ್ತಾರೆ, ಆಗ ಅವರ ಗುಡ್ ಬಿಹೇವಿಯರ್ ನ ನೋಡಿ, ಅವರ ಡಿಸಿಪ್ಲಿನ್ ವರ್ಕ್ ಅನ್ನ ನೋಡ್ಬಿಟ್ಟು ಏನ್ ಮಾಡ್ತಾರೆ, ರಿಮಿಷನ್ ಪವರ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಸ್ಪೆಷಲ್ ರಿಮಿಷನ್ ಅಂತ ಹೇಳಿದ್ರೆ, ಕೆಲವು ಕೈದಿಗಳನ್ನ ಈ ನ್ಯಾಷನಲ್ ಫೆಸ್ಟಿವಲ್ಸ್ ಆಗಿರ್ಬೋದು ಅಥವಾ ಸ್ಪೆಷಲ್ ಅಕೇಶನ್ಸ್ ಆಗಿರ್ಬೋದು, ಈ ಟೈಮ್ ಅಲ್ಲಿ ಅವ್ರಿಗೆ ರಿಮಿಷನ್ ಕೊಟ್ಬಿಟ್ಟು ಅವರ ಶಿಕ್ಷೆಯನ್ನ ಕಡಿಮೆ ಮಾಡ್ಲಾಗುತ್ತೆ. ಅದನ್ನ ಸ್ಪೆಷಲ್ ರಿಮಿಷನ್ ಅಂಡರ್ ಅಲ್ಲಿ ನೋಡ್ಬೋದಾಗುತ್ತೆ. ಇನ್ನ ಗವರ್ಮೆಂಟ್ ರಿಮಿಷನ್ಸ್ ಅಂತ ಹೇಳಿದ್ರೆ, ಸ್ಟೇಟ್ ಗವರ್ಮೆಂಟ್ ಮತ್ತೆ ಯೂನಿಯನ್ ಗವರ್ಮೆಂಟ್ ಎರಡು ಕೂಡ ಏನ್ ಮಾಡತ್ತೆ ಅಂತ ಹೇಳಿದ್ರೆ,
ಕೆಲವೊಂದು ಆಕ್ಟ್ಸ್ ಗಳನ್ನ ಅಥವಾ ಕೆಲವೊಂದು ಪ್ರೋಗ್ರಾಮ್ಸ್ ಗಳನ್ನ ತಗೊಂಡ್ಬಂದ್ಬಿಟ್ಟು ಶಿಕ್ಷೆಯನ್ನ ಕಡಿಮೆ ಮಾಡುತ್ತೆ. ಅದನ್ನ ನಾವು ಗವರ್ಮೆಂಟ್ ರೆಮಿಷನ್ ಅಂಡರ್ ಅಲ್ಲಿ ನೋಡ್ಬೋದಾಗತ್ತೆ. ನಂತರ ಅಥಾರಿಟಿ ಟು ಗ್ರಾಂಟ್ ರೆಮಿಷನ್. ಯಾರ್ಯಾರಿಗೆ ಅಥಾರಿಟಿ ಇದೆ ರೆಮಿಷನ್ ಕೊಡ್ಲಿಕ್ಕೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಪ್ರೆಸಿಡೆಂಟ್. ಆಲ್ರೆಡಿ ನೋಡ್ಕೊಂಡಿದೀವಿ ಅಂಡರ್ ಆರ್ಟಿಕಲ್ 72 ಅಂಡರ್ ಅಲ್ಲಿ ಯಾವದಕ್ಕೆ ರೆಮಿಷನ್ ಕೊಡ್ತಾರೆ. ಸೆಂಟ್ರಲ್ ಲಾ ಗಳಿಗೆ ಕೊಡ್ತಾರೆ, ಮಿಲಿಟರಿ ಆಗಿ ಕೊಡ್ತಾರೆ, ಮತ್ತೆ ಡೆತ್ ಸೆಂಟೆನ್ಸ್ ಅಲ್ಲಿ ಕೂಡ ಪವರ್ ಪ್ರೆಸಿಡೆಂಟ್ ಇರುತ್ತೆ. ನಂತರ ಗವರ್ನರ್ ಇರುತ್ತೆ. ಗವರ್ನರ್ ಬಂದ್ಬಿಟ್ಟು ಆರ್ಟಿಕಲ್ 161 ಅಂಡರ್ ಅಲ್ಲಿ ತಗೊಳ್ತಾರೆ. 161 ಅಂಡರ್ ಅಲ್ಲಿ ಸ್ಟೇಟ್ ಲಾಗೆ ಕೊಡ್ತಾರೆ, ಕೋರ್ಟ್ ಮಾರ್ಷಲ್ ಗೆ ಕೊಡಲ್ಲ, ನೆನ್ಪಿರ್ಬೇಕಾಗತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಸ್ಟೇಟ್ ಗವರ್ಮೆಂಟ್ ಸೆಕ್ಷನ್ 432 ಅಂಡರ್ ಅಲ್ಲಿ ಸಿಆರ್ಪಿಸಿ ಥ್ರೂ ಮೂಲಕ ಸ್ಟೇಟ್ ಪಾಲಿಸೀಸ್ ಗಳನ್ನ ತಗೊಂಡ್ ಬಂದ್ಬಿಟ್ಟು ರಿಮಿಷನ್ ನ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಯಾವ್ದ್ರ ಮೂಲಕ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ ಅಂತ ಹೇಳಿದ್ರೆ, ಲಕ್ಷ್ಮಣ್ ನಸ್ಕರ್ ಕೇಸ್ ಅಲ್ಲಿ ಕೆಲವೊಂದು ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ ರಿಮಿಷನ್ ನ ಪಾಸ್ ಮಾಡೋದಕ್ಕೋಸ್ಕರ. ಈ ಕೇಸ್ ನೆನ್ಪಿರ್ಬೇಕಾಗತ್ತೆ, ಲಕ್ಷ್ಮಣ್ ನಸ್ಕರ್ ಅನ್ನುವಂತಹ ಕೇಸು. ಸೊ ಈ ಕೇಸ್ ನ ಮೂಲಕ ಯಾವ್ಯಾವ ರೀತಿಯಲ್ಲಿ ರೆಮಿಷನ್ ನ ಪಾಸ್ ಮಾಡಬಹುದು, ಯಾವ ಪರ್ಸನ್ಸ್ ಗೆ ಅದನ್ನ ಕೊಡ್ಬೋದು ಅಂತ ಹೇಳಲಾಗ್ತಿದೆ. ಸೊ ಮೊದಲಿಗೆ ಯಾವ ಒಬ್ಬ ಕೈದಿಯದ್ದು ಸೋಷಿಯೋ ಎಕನಾಮಿಕ್ ಬ್ಯಾಕ್ವರ್ಡ್ ತುಂಬಾನೇ ಬ್ಯಾಡ್ ಆಗಿರುತ್ತೆ, ಅವ್ರ ಮನೆಯಲ್ಲಿ ಇವರು ಮಾತ್ರ ದುಡಿಯುವಂತಹ ಕೆಪಾಸಿಟಿ ಇರುತ್ತೆ, ಅಂತವ್ರಿಗೆ ನಾವು ರಿಮಿಷನ್ ಕೊಡ್ಬೇಕು ಅಂತ. ಎರಡನೆಯದಾಗಿ ಅವರು ಮಾಡಿರುವಂತಹ ಅಫೆನ್ಸ್ ಇಂಡಿವಿಜುವಲ್ ಮಾತ್ರ ಪ್ರಾಬ್ಲಮ್ ಆಗಿರುತ್ತೆ, ಸೊಸೈಟಿಗೆ ಯಾವುದೇ ರೀತಿಯಾದಂತಹ ಥ್ರೆಟ್ ಅನ್ನ ತಂದಿರಲ್ಲ, ಆ ಟೈಮಲ್ಲಿ ಕೂಡ ರಿಮಿಷನ್ ಕೊಡ್ಬೋದಾಗತ್ತೆ. ನಂತರ ಮೂರನೇದು ಬಂದ್ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡೋದಕ್ಕೆ ಪೊಟೆನ್ಶಿಯಲ್ ಇರೋದಿಲ್ಲ, ಅದನ್ನ ಕನ್ಸಿಡರ್ ಮಾಡ್ಬಿಟ್ಟು ಕೂಡ ರಿಮಿಷನ್ ಕೊಡ್ಬೋದು. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರಿಗೆ ಕೆಪಾಸಿಟಿ ಇದೆಯಾ ಇಲ್ವಾ ಅಂತ ಹೇಳಿ ಅನಾಲಿಸಿಸ್ ಮಾಡಿಬಿಟ್ಟು ಕೂಡ ರಿಮಿಷನ್ ನ ಪಾಸ್ ಮಾಡಲಾಗತ್ತೆ. ಸೊ ಕಂಡೀಷನ್ಸ್ ಏನೇನು ಅಂತ ಹೇಳಿದ್ರೆ, ಕೆಲವೊಂದು ಅಂದ್ರೆ ಅವ್ರನ್ನ ರಿಮಿಷನ್ ಕೊಟ್ಟ ಮೇಲೆ ರಿಹ್ಯಾಬಿಲಿಟೇಷನ್ ಸೆಂಟರ್ಸ್ ಗೆ ಕರ್ಕೊಂಡು ಹೋಗಿರ್ತಾರೆ, ಮತ್ತೆ ಪಬ್ಲಿಕ್ ಸೇಫ್ಟಿ ಬಗ್ಗೆ ಕೂಡ ಅವರಿಗೆ ತಿಳಿಸಿಕೊಡ್ಲಾಗತ್ತೆ. ಇದಿಷ್ಟು ಸುಪ್ರೀಂ ಕೋರ್ಟ್ ಲಕ್ಷ್ಮಣ್ ಟಸ್ಕರ್ ಅನ್ನುವಂತಹ ಕೇಸ್ ಅಲ್ಲಿ ಕೊಟ್ಟಿರುವಂತಹ ವರ್ಡಿಕ್ಟ್ಸ್ ಆಗಿದೆ ಅಥವಾ ಗೈಡ್ ಲೈನ್ಸ್ ಆಗಿದೆ. ಗೈಡ್ ಲೈನ್ಸ್ ನಮ್ಗೆ MCQ ಪರ್ಸ್ಪೆಕ್ಟಿವ್ ಅಲ್ಲೂ ಕೇಳ್ತಾರೆ, ಹಾಗೆ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನೋಟೇಬಲ್ ಇನಿಷಿಯೇಟಿವ್ ಅಂಡ್ ಎಕ್ಸ್ಕ್ಲೂಷನ್. ಸೊ ನಾನು ಆಗ್ಲೇ ಹೇಳಿದೆ, ಸ್ಪೆಷಲ್ ಕೇಸಸ್ ಅಲ್ಲಿ ಫೆಸ್ಟಿವಲ್ಸ್ ಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಮಿಷನ್ ಕೊಡ್ತಾರೆ ಅಂತ. ಸೊ ಈ ರಿಮಿಷನ್ ಕೊಡುವಾಗ ಆಜಾದಿ ಕಾ ಅಮೃತ್ ಮಹೋತ್ಸವ ರಿಮಿಷನ್ ಪಾಲಿಸಿಯನ್ನ ತಗೊಂಡ್ ಬಂದಿದ್ದಾರೆ. ಯಾವಾಗ ಅಂತ ಹೇಳಿದ್ರೆ 75th ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡಿದ್ವಿ ಅಲ್ವಾ ನಾವು, ಆ ಟೈಮ್ ಅಲ್ಲಿ ನಮ್ಗೆ 75th ಆನಿವರ್ಸರಿ ಟೈಮ್ ಅಲ್ಲಿ ಆಜಾದಿ ಕಾ ಅಮೃತ ಮಹೋತ್ಸವ ಪರ್ಮಿಷನ್ ಪಾಲಿಸಿಯನ್ನ ತಗೊಂಡ್ ಬರ್ತಾರೆ. ಸೊ ಇಲ್ಲಿ ಬರುವಂತಹ ಕೈದಿಗಳಿಗೆ ಎಲ್ರಿಗೂ ಕೂಡ ನಾವು ಪಾರ್ಡನಿಂಗ್ ಅಥವಾ ರೆಮಿಷನ್ ಕೊಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದರ ಅಂಡರ್ ಅಲ್ಲಿ ಕೆಲವೊಂದು ಗೈಡ್ ಲೈನ್ಸ್ ಗಳನ್ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಮೊದಲಿಗೆ ಅಡಲ್ಟ್ಸ್ ಗಳಂತ ಬಂದ್ರೆ ಅವರು 18ರಿಂದ 21 ವಯಸ್ಸಿನವರ ಆಗಿದ್ರೆ, ಅವರು ಯಾವುದೇ ರೀತಿಯಾದಂತಹ ತಪ್ಪು ಮಾಡದೆ ಡಿಸಿಪ್ಲಿನ್ ನ ಮೇಂಟೈನ್ ಮಾಡಿದ್ರೆ ಅಂತವ್ರಿಗೆ ನಾವು ರಿವಿಷನ್ ಕೊಡ್ಬೋದು ಅಂತ. ನೆಕ್ಸ್ಟ್ ವಿಮೆನ್ ಅಂತ ಕನ್ಸಿಡರ್ ಮಾಡಿದಾಗ ವಿಮೆನ್ ಮತ್ತೆ ಟ್ರಾನ್ಸ್ಜೆಂಡರ್ ಇಬ್ರಿಗೂ ಕೂಡ ಕೊಡ್ಲಾಗತ್ತೆ. ವಿಮೆನ್ ಮತ್ತೆ ಟ್ರಾನ್ಸ್ಜೆಂಡರ್ ನ ಕನ್ಸಿಡರ್ ಮಾಡ್ಕೊಂಡ್ರೆ 50 ವರ್ಷಕ್ಕಿಂತ ಜಾಸ್ತಿ ಇರ್ಬೇಕು ಅವ್ರಿಗೆ ಏಜ್. ನೆಕ್ಸ್ಟ್ ಮೆನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಅಥವಾ ಪುರುಷರು ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಯೂಶಲಿ 60 ವರ್ಷಕ್ಕಿಂತ ಹೆಚ್ಚಿನ ಜಾಸ್ತಿ ಏಜ್ ಆಗಿದ್ರೆ ಅವರಿಗೂ ಕೂಡ ನಾವು ರಿಮಿಷನ್ ಕೊಡ್ಬೋದು. ನೆಕ್ಸ್ಟ್ ಗುಡ್ ಬಿಹೇವಿಯರ್ ಮತ್ತೆ ಡಿಸಿಪ್ಲಿನ್ ನ ಮೇಂಟೈನ್ ಮಾಡ್ತಿದ್ದಾರೆ, ಪೊಲೀಸ್ ಹೇಳ್ತಿರುವಂತಹ ಪ್ರತಿಯೊಂದು ಕೆಲಸಗಳನ್ನು ಕೂಡ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಕೂಡ ನಾವು ರಿವಿಷನ್ ಕೊಡ್ಬೋದಾಗತ್ತೆ. ಮತ್ತೆ 70% ಗಿಂತ ಡಿಸಬಿಲಿಟಿ ಇದ್ರೆ, ಡಿಸಬಿಲಿಟಿ ಅಂತ ಹೇಳಿದ್ರೆ ಎಲ್ಲರನ್ನು ಕನ್ಸಿಡರ್ ಮಾಡಕ್ಕಾಗಲ್ಲ, ಅದೇ 70% ಗಿಂತ ಹೆಚ್ಚಿನ ಡಿಸಬಿಲಿಟಿ ಇದ್ರೆ ಅವರನ್ನು ಕೂಡ ನಾವು ರಿಮಿಷನ್ ಅಂಡರ್ ಅಲ್ಲಿ ಅವರ ಶಿಕ್ಷೆಯನ್ನ ಕಡಿಮೆ ಮಾಡಬಹುದು. ನಂತರ ಆಲ್ರೆಡಿ ಏನಾದ್ರೂ 66% ಶಿಕ್ಷೆಯನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಇರ್ತಾರಲ್ವಾ, ಅವರಿಗೂ ಕೂಡ ರಿವಿಷನ್ ಕೊಡ್ಲಾಗತ್ತೆ. ನಂತರ ಯಾರ್ಯಾರಿಗೆ ಕೊಡೋದಿಲ್ಲ ರಿಮಿಷನ್, ಯಾರಿಗೆ ಗ್ರಾಂಟ್ ಮಾಡೋಂಗಿಲ್ಲ ಅಂತ ಹೇಳಿದ್ರೆ, ಯಾರು ರೇಪ್ ಮಾಡಿರ್ತಾರೆ, ಪೋಕ್ಸೋ ಆಕ್ಟ್ ಅಂಡರ್ ಅಲ್ಲಿ ಅರೆಸ್ಟ್ ಆಗಿರ್ತಾರೆ, ಈನಸ್ ಕ್ರೈಮ್ ನ ಮಾಡಿರ್ತಾರೆ, ಡೌರಿ ಡೆತ್ ನ ಮಾಡಿರ್ತಾರೆ, ಇಂಥವರಿಗೆ ಮತ್ತೆ ಒಂದು ಕ್ರೈಮ್ ಮಾಡಿದ್ರೆ ಅದನ್ನ ಯಾರು ರಿಪೀಟ್ ಮಾಡಿರ್ತಾರೆ ಅಂತವರಿಗೆ ನಾವು ರಿಮಿಷನ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಈ ಒಂದು ಆಜಾದಿ ಕಾ ಅಮೃತ್ ಮಹೋತ್ಸವ ಪಾಲಿಸಿ ಅಂಡರ್ ಅಲ್ಲಿ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಸ್ಟೇಟ್ ಆಬ್ಲಿಗೇಷನ್ ಅಂಡ್ ಡೈರೆಕ್ಟಿವ್ಸ್ ಅಂತ ಹೇಳಿದ್ದಾರೆ.
ಸೊ ಸ್ಟೇಟ್ಸ್ ವಿತ್ ಪಾಲಿಸೀಸ್, ಎಲಿಜಿಬಿಲಿಟಿ ಏನೇನಿದೆ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಅವಶ್ಯಕತೆ ಇರೋದಿಲ್ಲ. ಅದೇ ಯೂನಿಯನ್ ಟೆರಿಟರಿ ವಿತೌಟ್ ಪಾಲಿಸೀಸ್ 2 ಮಂತ್ಸ್ ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ಫಾರ್ಮ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಕಂಡೀಷನ್ಸ್ ಅಂಡ್ ಫೇರ್ ಪ್ರೋಸೆಸ್. ಏನೇನ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳಿದ್ರೆ, ರೀಸನೇಬಲ್ ಶಿಕ್ಷೆಯನ್ನ ಕೊಡ್ಬೋದು, ಮತ್ತೆ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನ ಪ್ರಿವೆಂಟ್ ಮಾಡ್ಕೋಬೇಕು, ಮತ್ತೆ ನಾವು ರಿಮಿಷನ್ ಕೊಡುವಂತಹ ವ್ಯಕ್ತಿಗೆ, ಕೈದಿಗೆ ರಿಹ್ಯಾಬಿಲಿಟೇಷನ್ ನ ಕಂಪಲ್ಸರಿ ಕೊಡ್ಲೇಬೇಕಾಗತ್ತೆ. ನೆಕ್ಸ್ಟ್ ಫೇರ್ ಪ್ರೋಸೆಸ್ ಯಾವ್ದರ ಅಂಡರ್ ಅಲ್ಲಿ, CRPC ಅಂಡರ್ ಅಲ್ಲಿ, ಮತ್ತೆ ಕಂಪ್ಲೀಟ್ ಅವರಿಗೆ ಶಿಕ್ಷೆಯನ್ನ ಅನರ್ಹಗೊಳಿಸಬಹುದು ಅಥವಾ ಬೇರೆ ರೀತಿಯ ಶಿಕ್ಷೆಯನ್ನ ಕೊಡ್ಬೋದಾಗತ್ತೆ. ನೆಕ್ಸ್ಟ್ ಆರ್ಬಿಟ್ರಿ ವಿಡ್ರಾಲ್ಗೆ ಕೆಲವೊಂದು ಪ್ರೊಟೆಕ್ಷನ್ ಇರುತ್ತೆ. ಸಡನ್ ಆಗಿ ವಿಡ್ರಾ ಮಾಡಂಗಿಲ್ಲ ಇಲ್ಲಿ. ವಿತೌಟ್ ಇಯರಿಂಗ್ ಆದ್ಮೇಲೆ ಮಾತ್ರನೇ ರಿಮಿಷನ್ ಕೊಡ್ಲಾಗತ್ತೆ. ನೆಕ್ಸ್ಟ್ ಕ್ಯಾನ್ಸಲೇಷನ್ ಇರುತ್ತೆ, ಡ್ಯೂ ಪ್ರೊಸೆಸ್ ಲಾ ಅಂಡರ್ ಅಲ್ಲಿ ಕ್ಯಾನ್ಸಲೇಷನ್ ನ ಕೊಡ್ಬೋದು. ಇದಿಷ್ಟು ನಮ್ಗೆ ರೆಮಿಷನ್ ಮೂಲಕ ಈ ಒಂದು ಆರ್ಟಿಕಲ್ ಥ್ರೂ ಗೊತ್ತಾಗಬೇಕಾಗಿರೋದು. ನಮ್ಗೆ MCQ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಕೂಡ ಈ ಒಂದು ಆರ್ಟಿಕಲ್ ಇಂದ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಲಾಸ್ಟ್ ಇಯರ್ ಕೂಡ ಈ ರಿಮಿಷನ್ ಅನ್ನೋದು ನ್ಯೂಸ್ ಅಲ್ಲಿ ಇದೆ, ಈಗಲೂ ಕೂಡ ನ್ಯೂಸ್ ಅಲ್ಲಿ ಇರೋದ್ರಿಂದ ಇದರಿಂದ ಕ್ವಶನ್ ನ ಕೇಳ್ತಾರೆ. ಸೊ ಇಲ್ಲೊಂದು ಕ್ವಶನ್ ಇದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ರೀಸೆಂಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ರೆಮಿಷನ್ ಅಂತ ಹೇಳ್ಬಿಟ್ಟು. ಸೊ ಸ್ಟೇಟ್ ವಿತ್ ರೆಮಿಷನ್ ಪಾಲಿಸಿ ಆರ್ obligated to consider eligible convicts for premature release even if the convict does not apply for it ಅಂತ ಕೇಳಿದ್ದಾರೆ. ನೆಕ್ಸ್ಟ್ the Supreme Court ruled that state can withdraw permanent remission without giving any reason ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 1, ಬಿಕಾಸ್ ಸುಪ್ರೀಂ ಕೋರ್ಟ್ ವಿಡ್ರಾ ಮಾಡ್ಬೇಕಾದ್ರೆ ರೀಸನ್ ನ ಕೊಡ್ಬೇಕಾಗತ್ತೆ. ಯಾವುದೇ ರೀಸನ್ ಇಲ್ದಲೆ ಕೊಡೋಂಗಿಲ್ಲ, ರೀಸನ್ ನ ಕೊಡ್ಲೇಬೇಕಾಗತ್ತೆ. ಸೊ ಇದಿಷ್ಟು ಈ ಒಂದು ಆರ್ಟಿಕಲ್ ಮೂಲಕ ಇರುವಂತಹ ಡೀಟೇಲ್ಸ್. ಇದೇ ರೀತಿಯಾದ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.